ನಮೋ 3.2 ಸರ್ಕಾರ ರಚನೆ ಆದ ಬಳಿಕ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಆರಂಭ ಆಗಿದೆ. ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅಧಿವೇಶನದ ವಿಚಾರವಾಗಿ ಒಂದಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬಹಳ ಮುಖ್ಯವಾಗಿ ಇವತ್ತು ಅದಕ್ಕಿಂತ ಹೆಚ್ಚಾಗಿ ಯಾರಿಗೆ ಯಾವ ಖಾತೆ ಅನ್ನುವಂಥ ಕುತೂಹಲ ಇದೆ. ಒಟ್ಟು 30 ಕ್ಯಾಬಿನೆಟ್ ಮಂತ್ರಿಗಳಿದ್ದಾರೆ. ನರೇಂದ್ರ ಮೋದಿ ಅವರಿಗೆ 81ರಿಂದ 82 ಮಂತ್ರಿಗಳನ್ನು ಮಂತ್ರಿ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಕ್ಯಾಬಿನೆಟ್ ಮಂತ್ರಿ ಕಳೆದ ಬಾರಿ 29, ಈ ಬಾರಿ 30. ಆಮೇಲೆ MOS ಮಿನಿಸ್ಟರ್ ಆಫ್ ಸ್ಟೇಟ್ ಅತಿ ಹೆಚ್ಚು ಕೊಟ್ಟಿದ್ದಾರೆ, 36 MOS ಕೊಟ್ಟಿದ್ದಾರೆ. ಸ್ವತಂತ್ರ ಖಾತೆ 5ರಿಂದ 6 ಅಂತ ಹೇಳಲಾಗ್ತದೆ. 5ರಿಂದ 6 ಸ್ವತಂತ್ರ ಖಾತೆ. MOS ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಕ್ಯಾಬಿನೆಟ್ನಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಅದು ಗೊತ್ತಿರುವಂಥ ವಿಚಾರಣೆ. ಬಟ್ ಸ್ವತಂತ್ರ ಖಾತೆ ಇದ್ದವರಿಗೆ ಮಂತ್ರಿ ಪರಿಷತ್ ಸಭೆ ಇರುತ್ತೆ ನೋಡಿ, ಕೆಲವು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಾಗ ಮತ್ತು ಆ ಖಾತೆಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಮೀಟಿಂಗ್ ಇದ್ದಾಗ ಅವರನ್ನು ಕರೀತಾರೆ. ಈಗ ನೋಡಿ, ಓನ್ಲಿ 29 to 30 ಇಲ್ಲಿ ಒಂದು ಮೇಲ್ಪಂಕ್ತಿಯನ್ನು ಈಗಲೂ ಕೂಡ ಇಟ್ಕೊಂಡಿದ್ದಾರೆ. ಅಂದರೆ 82ಕ್ಕೆ 82 ಕ್ಯಾಬಿನೆಟ್ ದರ್ಜೆ ಯಾವತ್ತೂ ಕೊಟ್ಟದ್ದಿಲ್ಲ, ಕೊಡುವುದು ಕೂಡ ಇಲ್ಲ. ಕರ್ನಾಟಕದಲ್ಲೂ ಕೂಡ ಅಂಥ ಪರಿಸ್ಥಿತಿ ಇತ್ತು. ಆದರೆ ಅದು ವಿಪರೀತ ಹೋಗಿದ್ದು ಯಡಿಯೂರಪ್ಪ ಅವರ ಕಾಲಾವಧಿಯಲ್ಲಿ. ಇದ್ದ ಬಂದವರಿಗೆಲ್ಲ ಕ್ಯಾಬಿನೆಟ್ ಕೊಟ್ಬಿಟ್ರು ಅವರು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಮೊದಲ ಕ್ಯಾಬಿನೆಟ್ ಮೀಟಿಂಗ್ನ ರೌಂಡ್ ಟೇಬಲ್ ಮೀಟಿಂಗ್. ಇದು ಕೇವಲ ಒಂದು ಫೋಟೋ ತೆಗೆಯೋದಕ್ಕೆ ಮಾತ್ರ ಅವಕಾಶ ಇರುತ್ತೆ. ಯಾಕೆಂದರೆ ನಿಮಗೆ ಗೊತ್ತಿರಲಿ ವೀಕ್ಷಕರ, ಕ್ಯಾಬಿನೆಟ್ ಮೀಟಿಂಗ್ ಸಂದರ್ಭದಲ್ಲಿ ಯಾರಿಗೂ ಅವಕಾಶ ಇರೋದಿಲ್ಲ. ಯಾರಿಗೂ ಕೂಡ ಅವಕಾಶ, ಫೋಟೋ ಆಗಲಿ ಯಾವುದು ಅವಕಾಶ ಇರೋದಿಲ್ಲ. ಆಮೇಲೆ ಅಲ್ಲಿ ಏನು ಮಾತುಕತೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ಮಾಹಿತಿಗಳಿರೋದಿಲ್ಲ. ಭಾಳ ರಹಸ್ಯವಾಗಿ ಅವತ್ತಿನ ಕಾರ್ಯಸೂಚಿಯನ್ನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ತೆಗೆದುಕೊಂಡು ಹೋಗಲಾಗುತ್ತೆ. ಒಂದು ಈ ಮಂತ್ರಿಗಳ ಜೊತೆ ಒಂದು ಸಂಬಂಧಗಳು ಚೆನ್ನಾಗಿದ್ದರೆ ರಿಪೋರ್ಟರ್ಗಳಿಗೆ ಏನೆಲ್ಲ ವಿಚಾರಗಳಾಯಿತು ಅನ್ನೋದನ್ನು. ಬಟ್ ಕ್ಯಾಬಿನೆಟ್ ಆದ ನಂತರ ಒಂದು ಬ್ರೀಫಿಂಗ್ ಇರುತ್ತೆ. ಆ ಬ್ರೀಫಿಂಗಲ್ಲಿ ಎಲ್ಲ ಮಾಹಿತಿಗಳನ್ನು ಕೊಡುವಂಥ ಪ್ರಯತ್ನಗಳಾಗುತ್ತೆ. ಆಮೇಲೆ ಅಕ್ಕಪಕ್ಕ ನೋಡ್ತಾ ಇದ್ದೀರಿ ನೀವು, ಒಂದು ಕಡೆ ಅಮಿತ್ ಶಾ ಕೂತಿದ್ದಾರೆ, ರಾಜನಾಥ್ ಸಿಂಗ್ ಕೂತಿದ್ದಾರೆ, ಗಡ್ಕರಿ ಕೂತಿದ್ದಾರೆ. ಆಮೇಲೆ ಅವರ ಪಕ್ಕ ಶಿವರಾಜ್ ಸಿಂಗ್ ಚೌಹಾಣ್ ಕೂತಿದ್ದಾರೆ. ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಭಾಳ ಅತ್ಯುತ್ತಮವಾದಂಥ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವರು ಮಧ್ಯಪ್ರದೇಶದಲ್ಲಿ. ಕಳೆದ ಬಾರಿ 163 ಗೆದ್ದಿರ್ತಾರೆ ಅವರು. ಹೇಗೆ ಕರ್ನಾಟಕದಲ್ಲಿ 136 ಗೆಲ್ತಾರೋ ಹಾಗೇನಲ್ಲಿ 163 ಗೆಲ್ತಾರೆ. TT ರವಿ ಅವರು ಅಲ್ಲಿ ಉಸ್ತುವಾರಿ ಕೂಡ ಆಗಿರ್ತಾರೆ. ಎಲ್ಲ ಆದ ನಂತರ ನೀನು ಮುಖ್ಯಮಂತ್ರಿ ಬೇಡಪ್ಪ ಅಂತ ಬೇರೆಯವ್ರನ್ನ ಮಾಡ್ತಾರೆ. ಬೇರೆ ಎಲ್ಲಾದರೂ ಆಗಿದ್ರೆ ಹೆಂಗಾಗ್ತಿತ್ತು? ಶಿವರಾಜ್ ಸಿಂಗ್ ಚೌಹಾಣ್ ಅಂತ ನಾಯಕ ಅವರನ್ನು ಅಧ್ಯಕ್ಷರು ಮಾಡ್ತಾರೆ ಅಂತಿತ್ತು. ಆದರೆ ಕ್ಯಾಬಿನೆಟಲ್ಲಿ ಬಂದ ಕಾರಣಕ್ಕಾಗಿ ಈಗ ಅಧ್ಯಕ್ಷಗಿರಿಗೆ ಯಾರು ಬರ್ತಾರೆ ಅನ್ನೋಂಥ ಕುತೂಹಲ ಇದೆ. JP ನಡ್ಡಾ ಕೂಡ ಈಗಾಗಲೇ ಕ್ಯಾಬಿನೆಟ್ ಸಚಿವರಾಗಿ ಸೇರಿಕೊಂಡಿದ್ದಾರೆ. ಬನ್ನಿ, ನಟೇಶ್ ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಯಾವುದ್ರ ಬಗ್ಗೆ ಚರ್ಚೆ ಆಗ್ತಿರೋದು ಈಗ ದೆಹಲಿಯಲ್ಲಿ? ಡೆಲ್ಲಿಯ ಬಿಸಿ ಚರ್ಚೆ ಏನು? ಏನು ಮೊದಲ ಕ್ಯಾಬಿನೆಟ್ ಕೂಡ ಈಗಾಗಲೇ ಆರಂಭ ಆಗಿರುವಂಥದ್ದು. ಕ್ಯಾಬಿನೆಟ್ನಲ್ಲಿ ಪ್ರಮುಖ ಚರ್ಚೆ ಅನ್ನೋದನ್ನು ನೋಡೋದಾದ್ರೆ ಬಹಳ ಪ್ರಮುಖವಾಗಿ ಖಾತೆಗಳ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಮೊದಲ ಕ್ಯಾಬಿನೆಟ್ ಸಭೆ ಆರಂಭ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಭೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಖಾತೆ ಹಂಚಿಕೆ ವಿಚಾರವಾಗಿ ಹಿಂದೆ ಫೈನಲ್ ಆಗುವ ಸಾಧ್ಯತೆಗಳು ಕೂಡ ದೃಢವಾಗ್ತಾ ಇದೆ. ಯಾಕಂದ್ರೆ ನಿನ್ನೆಯಷ್ಟೇ ಪ್ರಮಾಣ ವಚನವನ್ನು ಸ್ವೀಕರಿಸಿರುವಂತಹ ಸಚಿವರಿಗೆ ಇಂದು ಖಾತೆಯ ಹಂಚಿಕೆ ಸಚಿವರಿಗೆ ಇಂದು ಖಾತೆಯ ಹಂಚಿಕೆ ವಿಚಾರವಾಗಿ ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ರಾಜ್ಯದ ಖಾತೆಗಳಿರ್ಬೋದು, ಹಾಗೆಯೇ ಸೆಂಟ್ರಲ್ ಅಂದರೆ ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತೆ ಯಾವ ಖಾತೆಗಳನ್ನು ಯಾರಿಗೆ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಇಂದಿನ ಕ್ಯಾಬಿನೆಟ್ ಮೀಟಿಂಗ್ನ ನಂತರದಲ್ಲಿ ಏನು ಯಾರಿಗೆ ಯಾವ ಖಾತೆ ಎನ್ನುವಂತಹ ವಿಚಾರವೂ ಕೂಡ ಗೊತ್ತಾಗುತ್ತೆ. ಇನ್ನು ಕ್ಯಾಬಿನೆಟ್ನಲ್ಲಿ ಖಾತೆಗೆ ಸಂಬಂಧಪಟ್ಟಂತೆ ಅಲ್ಲದೆ ಏನು ಹಲವು ಯೋಜನೆಗಳ ಬಗ್ಗೆ ಕೂಡ
ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಯಾವ ಯೋಜನೆಗಳನ್ನು ಜಾರಿಗೆ ತರಬೇಕು, ಯಾವ ರೀತಿಯ ರೂಪುರೇಷೆಗಳನ್ನು ಏನು ಜನರ ಮುಂದೆ ಇಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಭರವಸೆಗಳನ್ನು ಕೂಡ ಏನು ನರೇಂದ್ರ ಮೋದಿಯವರ ಸರ್ಕಾರ ಹಿಂದೆ ಕೂಡ ಕೊಟ್ಟಿತ್ತು. ಆ ಭರವಸೆಗಳನ್ನು ಈಡೇರಿಸಿರುವಂಥದ್ದು. ಇದೀಗ ಮತ್ತೆ ಹಲವು ಭರವಸೆಗಳನ್ನು ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಆ ಎಲ್ಲ ಭರವಸೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ NDA ಮೈತ್ರಿಕೂಟದ ಜೊತೆಗೆ ಯಾವ ರೀತಿ ನಿಭಾಯಿಸಬೇಕು ಎಲ್ಲವನ್ನು ಕೂಡ ಅನ್ನುವಂಥದ್ರ ಚರ್ಚೆಗಳು ಕೂಡ ಆಗ್ತವೆ. ಹಾಗೆಯೇ 100 ದಿನಗಳ ಪ್ಲಾನ್ಗಳ ಯೋಜನೆಗಳನ್ನು ಕೂಡ